ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹೊನ್ನಾಳಿ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಹೊನ್ನಾಳಿ ಪಟ್ಟಣದ ಕನಕದಾಸ ರಂಗಮಂದಿರದಲ್ಲಿ ಬೆಳಗ್ಗೆ ನಡೆದ ರಕ್ತದಾನ ಶಿಬಿರವನ್ನು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಉದ್ಘಾಟಿಸಿದರು. ಈ ವೇಳೆ ರಕ್ತದಾನದ ಮಹತ್ವವನ್ನು ಸಾರಿದ ಅವರು ಪತ್ರಕರ್ತರಿಗೆ ಶುಭ ಕೋರಿದರು. ಬಳಿಕ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಎಚ್.ಕೆ. ಮಲ್ಲೇಶ್ ಅವರ ಅಧ್ಯಕ್ಷತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಿಜಿ ಶಾಂತನಗೌಡ, ಪತ್ರಕರ್ತರು ಪಾರದರ್ಶಕ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ರಾಜ್ಯ ಮತ್ತು ದೇಶದ ಗಮನ ಸೆಳೆಯುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಉತ್ತಮ ವರದಿಗಳನ್ನು ಮಾಡುವ ಮೂಲಕ ಸಾಧನೆ ಮಾಡಲಿ ಎಂದು ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಚ್.ಬಿ. ಮಂಜಪ್ಪ ಪತ್ರಕರ್ತರ ಕಾರ್ಯವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬದ್ರಿನಾಥ್, ಬರಹಗಾರ ಸದಾಶಿವ ಸೊರಟೂರು, ಟಿ ಶ್ರೀನಿವಾಸ್, ಎನ್.ಕೆ. ಆಂಜನೇಯ, ಎಲ್.ಸಿ. ರಾಘವೇಂದ್ರ ಸೇರಿದಂತೆ ತಾಲೂಕು ಮಟ್ಟದ ಹಲವು ಪತ್ರಕರ್ತರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಮಾಡೋದು ಕಾಮನ್ ಆಗಿರುತ್ತೆ. ಆದರೆ ಪತ್ರಕರ್ತರ ಸಂಘ ಸಹ ಸಮಾಜಮುಖಿಯಾಗಿ ಇವತ್ತು ನಾವು ಅನ್ನದಾನ ಅಂತೀವಿ, ವಿದ್ಯಾದಾನ, ಮನುಷ್ಯನ ಬದುಕಿಗೆ ಬೆಳವಣಿಗೆಗೆ ವಿದ್ಯೆ ಭಾಳ ಅವಶ್ಯಕತೆ ಇದೆ. ಜೀವನವನ್ನು ಮಾಡಲು ಆಹಾರದ ಅವಶ್ಯಕತೆ ಇದೆ, ಅನ್ನದಾನ. ಅದು ವಿಶೇಷವಾಗಿ ರಕ್ತದಾನ, ಶ್ರೇಷ್ಠದಾನ ನಾವೆಲ್ಲ ಕರೆದ್ವಿ. ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತ್ಯಂತ ಸಂತೋಷ ಆಗಿದೆ. ಈ ಒಂದು ರಕ್ತದಾನ ಶಿಬಿರ 10 ಜನ ಈಗಾಗಲೇ ರಕ್ತವನ್ನು ದಾನ ಮಾಡಿದೆ. ಇನ್ನೂ ದಾನಿಗಳು ಹೆಚ್ಚು ಮುಂದೆ ಬಂದಾಗ, ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವರಿಗೆ ರಕ್ತ ಕೊಟ್ಟು ಏನೋ ಆಗುತ್ತೆ ಅಂತ ಗಾಬರಿ ಪಡ್ತಾರೆ. ಅದು ರಕ್ತವು ದಾನ ಮಾಡಿದರೆ ನಾನು ಎಷ್ಟು ನಮ್ಮದು ರಕ್ತ ಡ್ರಾ ಮಾಡಿದ್ದಾರೆ ಮತ್ತು ಶೇಖರಣೆ ಆಗುತ್ತೆ. ಹಾಗಾಗಿ ವರ್ಷಕ್ಕೆ 4 ಬಾರಿ ರಕ್ತದಾನವನ್ನು ಮಾಡೋದು ಭಾಳ ಅತ್ಯಂತ ಶ್ರೇಷ್ಠ ಅಂತ ನಾನು ಭಾವಿಸಿದ. ಭಾಳಷ್ಟು ಜನ, ಎಷ್ಟೋ ಜನ ನಾನು ಶಿವಮೊಗ್ಗ ನಮ್ಮ ಕಾಲೇಜಲ್ಲಿ ರಕ್ತದಾನ ಮಾಡಿದ್ದು ಒಂದು 100 ಬಾರಿ ರಕ್ತದಾನ, 100ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದೆ ಅಂತೇಳಿ ಅವ್ರಿರ್ತಕ್ಕಂಥ ದಾಖಲೆಯನ್ನು ತೋರಿಸಿ ಅತ್ಯಂತ ಸಂತೋಷ ಆಯಿತು. ಶುಭವಾಗಿ ಧನ್ಯವಾದ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ಮಾಡೋಲ್ಲ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಷ್ಟು ನಮಗೆ ಮುಖ್ಯನೋ ಹಾಗೆ ಇವತ್ತು ನಮ್ಮ ಪತ್ರಿಕಾ ರಂಗನೂ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಈ ಒಂದು ಏನು ತಾಲೂಕಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇವತ್ತು ಪ್ರತಿಯೊಬ್ಬ ಒಂದು ಸಾರ್ವಜನಿಕರ ಕಷ್ಟಗಳನ್ನು ಮತ್ತು ವಿದ್ಯಾರ್ಥಿಗಳ ಕಷ್ಟಗಳನ್ನು, ಮಹಿಳೆಯರ ಕಷ್ಟಗಳನ್ನು, ವಿದ್ಯಾರ್ಥಿಗಳ ಕಷ್ಟಗಳನ್ನು ಇವತ್ತು ಸರ್ಕಾರದಿಂದಾಗಲಿ ಜೊತೆಗೆ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರಮುಖವಾದ ಜವಾಬ್ದಾರಿ ಇವತ್ತು ಪತ್ರಕರ್ತರ ಮೇಲಿದೆ. ಇವತ್ತು ಏನು ಹೋರಾಟಗಾರರ ಒಂದು ಹೋರಾಟವನ್ನು ಸಹ ಬೆಳಕಿಗೆ ತರ್ತಕ್ಕಂಥ ಜವಾಬ್ದಾರಿ ಇವತ್ತು ಪತ್ರಕರ್ತರ ಮೇಲಿದೆ. ಅದನ್ನು ನೀವು ಭಾಳ ಒಂದು ಜವಾಬ್ದಾರಿಯಿಂದ ನ್ಯಾಯಯುತವಾಗಿ ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಇವತ್ತು ಅದನ್ನು ಬೆಳಕಿಗೆ ತಂದರೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಆಗಲಿ ಆ ಒಂದು ಏನು ಇವತ್ತು ಹೋರಾಟಗಳ ಬಗ್ಗೆ, ಇವತ್ತು ತೊಂದರೆಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ತಕ್ಕಂಥ ಅವರಿಗೆ ಏನು ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಖಂಡಿತ ಸರ್ಕಾರದಿಂದ ಆಗಿರ್ಬೋದು, ಅಧಿಕಾರಿಗಳಿಂದ ಆಗಿರ್ಬೋದು ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ತಿಳುಮಟ್ಟಿಗೆ ಕೆಲವೊಂದು ಎಲ್ಲೋ ಪತ್ರಿಕೆಗಳು, ಬೇರೆ ಮಾಧ್ಯಮದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿರ್ಬೋದು. ಆದರೆ ಎಲ್ಲರೂ ಸಹ ಆ ಥರ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ಕೆಲವರು ಎಲ್ಲ ವಿಚಾರಗಳನ್ನು ಸಹ ಇವತ್ತು ಒಂದು ಜನಗಳಿಗೆ ಮತ್ತು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಗಮನಕ್ಕೆ ತರುವ ಮುಖಾಂತರ ಇವತ್ತು ಜನಗಳ ಒಂದು ಹೋರಾಟಕ್ಕೆ, ಕಷ್ಟ ಸುಖಕ್ಕೆ, ವಿದ್ಯಾರ್ಥಿಗಳ ಕಷ್ಟ ಸುಖಕ್ಕೆ, ಮಹಿಳೆಯರ ಒಂದು ಕಷ್ಟ ಸುಖ ಹೋರಾಟಗಳಿಗೆ ಅವರ ಒಂದು ಏನು ಕಾರ್ಯಕ್ರಮದ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನ ಇವತ್ತು ಪತ್ರಿಕಾ ಮಾಧ್ಯಮಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ತಾ ಇದ್ದೀನಿ. ಇದು ನಿಜವಾಗ್ಲೂ ಸಹ ಒಂದು ಒಳ್ಳೆಯ ಒಂದು ಜವಾಬ್ದಾರಿಯುತ ಒಂದು ಕೆಲಸ. ಇವತ್ತು ಯಾರೇ ಆಗಲಿ, ನಾವೆಲ್ಲ ಕೆಲವೊಂದು ಚುನಾಯಿತ ಪ್ರತಿನಿಧಿಗಳು ಜನಗಳಿಂದ ಆಯ್ಕೆ ಆಗಿ ಬಂದು ಜನಗಳ ಕೆಲಸವನ್ನ ನಾವು ಮಾಡ್ತಾ ಇರ್ಬೋದು. ಆದರೆ ನೀವು
ಯಾವುದೇ ಒಂದು ಇದಿಲ್ಲದೆ ಸಹ ನೀವು ಜನಗಳ ಪರವಾಗಿ ಇವತ್ತು ಧ್ವನಿಯನ್ನು ಎತ್ತಿ ಜನಗಳ ಹೋರಾಟವನ್ನ ಒಂದು ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರಲ್ಲ, ಇದು ನಿಜವಾಗ್ಲೂ ಸಹ ನಿಮಗೂ ಬಹಳ ಕಷ್ಟ ಇದೆ. ಬಹಳಷ್ಟು ಜನ ನಿಮ್ಮ ಮೇಲೆ ಧಮಕಿಗಳು ಹಾಕಿರ್ತಕ್ಕಂಥ ಸಂದರ್ಭಗಳು ಇರ್ತವೆ, ಬೇರೆ ಬೇರೆ ವಿಚಾರಗಳು ಇರ್ತವೆ. ಅವನ್ನೆಲ್ಲವೂ ಸಹ ಇವತ್ತು ನೀವು ಫೇಸ್ ಮಾಡಿ ಆ ಒಂದು ಜವಾಬ್ದಾರಿಯುತ ಕೆಲಸವನ್ನ ನಿಭಾಯಿಸ್ತಿದ್ದೀರಿ. ನಿಜವಾಗ್ಲೂ ಸಹ ಅದಕ್ಕಾಗಿ ನಾನು ನಿಮಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ